ಚಂದ ಯಾರಿಗೆ ಇಲ್ಲಿ ನೋಡಿ ಕಾಗೆ ಸೊಪ್ಪು ಸಿಕ್ಕಿದೆ. ಹಲೋ ಮೀಡಿಯಾ ಲವ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಎಲ್ಲಿಗೆ ಹೋಗ್ತಾ ಇದ್ದೀನಿ ಗೊತ್ತಾ? ತೋಟದಲ್ಲಿ ಗಣಕೆ ಸೊಪ್ಪು ಕುಯ್ಯೋಕ್ಕೆ ಹೋಗ್ತಾ ಇದ್ದೀನಿ. ಇದನ್ನು ಕಾಗೆ ಸೊಪ್ಪು, ನಾವು ಕಾಗೆ ಸೊಪ್ಪು ಅಂತ ಕರೆಯೋದು, ಗಣಕೆ ಸೊಪ್ಪು ಅಂತಲೂ ಕರೀತಾರೆ, ಕಾಕಿ ಸೊಪ್ಪು ಅಂತಲೂ ಕರೀತಾರೆ, ಕಾಕ ಮಾಚಿ ಅಂತಲೂ ಕರೀತಾರೆ. ತುಂಬ ವೆರೈಟಿಲಿ ಕರೀತಾರೆ. ಇದಕ್ಕೆ ತುಂಬ ಮೆಡಿಷನ್ ವ್ಯಾಲ್ಯೂ ಇದೆ. ಸೊ ಇದನ್ನ ಎಂಥ ಅದೇ UTI ಇದ್ದವ್ರು ತಿಂದರೆ ಒಳ್ಳೆಯದು. ಹಾಗೆಯೇ ಕಾನ್ಸ್ಟಿಪೇಷನ್ ಯಾರಿಗೆಲ್ಲ ಇದೆ ಅವ್ರು ತಿಂದ್ರೂ ಒಳ್ಳೆಯದು. ಮತ್ತು ಇದು ತುಂಬ ಮೆಡಿಷನ್ ವ್ಯಾಲ್ಯೂ ಇದೆ. ಮತ್ತು ಇದು ಕರಳುಗಳಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ದರೆ ಅದನ್ನ ಬೇಗ ಕ್ಯೂರ್ ಮಾಡುತ್ತೆ ಅಂತೆ. ಬನ್ನಿ ಹೋಗೋಣ. ಇಲ್ಲಿ ನೋಡಿ ಕಾಗೆ ಸೊಪ್ಪು ಸಿಕ್ಕಿದೆ. ಸೊ ಕಾಗೆ ಸೊಪ್ಪು ಹೇಗೆ ಕುಯ್ಯೋದಂದರೆ ಈ ಥರ ತುದಿನೇ ಕುಯ್ಯಬೇಕು. ಆವಾಗ ಅದು ಚಂದ ಅಂತ ಚಿಗುರು ಬಿಡುತ್ತೆ. ಮಳೆ ಬಂದಾಗ ಚಂದ ಚಿಗುರು ಬಿಡುತ್ತೆ. ನನಗಂತೂ ಫೇವ್ರೆಟ್ ಸೊಪ್ಪಂದರೆ ಬಹಳ ಫೇವ್ರೆಟ್. ಅದರಲ್ಲಂತೂ ಕಾಗೆ ಸೊಪ್ಪು ಮತ್ತು ನುಗ್ಗೆ ಸೊಪ್ಪು, ತರ್ಮೆ ಸೊಪ್ಪು, ಈ ಮೂರು ವೆರೈಟಿ ಸೊಪ್ಪು ಇನ್ನೂ ಫೇವ್ರೆಟ್. ಫೈನಲಿ ಸೊಪ್ಪು ಫುಲ್ ಕುಯ್ದಾಯಿತು. ಈಗ ಬೇರೆ ಗಿಡ ಹುಡ್ಕೋಣ. ತೋಟದಲ್ಲಂತೂ ಫುಲ್ ಕಾಡು ಹಿಡಿದೋಗಿದೆ. ನನಗಂತೂ ಕಾಲು ಹಾಕೋಕ್ಕೆ ಭಯ ಆಗುತ್ತೆ. ಹಾವು ಇದ್ಬಿಟ್ರೆ ಮತ್ತೆ ಕಷ್ಟ. ಇಲ್ಲಂತೂ ಕಚಡ ಇಲ್ಲದಾಗನೇ ತುಂಬ ಹಾವಿರುತ್ತೆ. ಇನ್ನು ಕಚಡ ಬೇರೆ ಇದೆ. ಫಸ್ಟೇ ಹಾವು ಅಂದರೆ ನನಗೆ ತುಂಬ ಭಯ. ಸೊ ಬೇರೆ ಎಲ್ಲಾದರೂ ಕಚಡ ಇಲ್ಲದ ಜಾಗಕ್ಕೆ ಹೋಗೋಣ ಅಂದ್ಬಿಟ್ಟು ಬೇರೆ ಸೈಡಿಂದ ಹೋಗ್ತಾ ಇದ್ದೀನಿ. ಇದು ಇಲ್ಲಿಂದ ಬರೋದು ಜಾಗ ಅಂತ ಉಂಟಲ್ಲ, ಅದು ಯಾವ್ದ್ರ ಕೆಲಸ ಹೇಳಿ? ಕಾಡಂದಿದ್ದು ಕೆಲಸ. ಕಾಡಂದಿ ಇಲ್ಲೆಲ್ಲ ಪ್ಲೇಸ್ ಮಾಡಿದೆ. ಸೊ ಅದರಿಂದ ಒಂದು ಉಪಕಾರ ಆಯಿತು ಮಂದೆ. ಇಲ್ಲಿ ನಂದು ಫೇವ್ರೆಟ್ ಗಿಡ ಇದೆ. ಹೇಗಿದ್ದರೂ ಕತ್ತಿ ತಂದಿದ್ದೀನಿ ತಿನ್ನೋಣ. ಸೊ ಗೈಸ್, ಇದು ನಿಮಗೆ ಗೊತ್ತಾ ಈ ಗಿಡದು ದಂಟಲ್ಲಿ ಮಧ್ಯದಲ್ಲಿ ವೈಟ್ ಕಲರ್ ಒಂದು ಬರುತ್ತೆ, ಸಿಳ್ದಾದಾಗ. ಸೊ ತಿನ್ನೋದು ಚೆಂದ ಇರುತ್ತೆ. ಸೊ ಅದನ್ನ ಒಂದು ಕುಯ್ಕೊಂಡು ಹೋಗ್ತೀನಿ. ಸೊ ಗೈಸ್, ಫೈನಲಿ ಆ ಗಿಡನ ಕುತ್ಕೊಂಡ್ರೆ ಈ ಗಿಡ ಗೊತ್ತು. ಇಲ್ಲಿ ದಂಟಲ್ಲಿ ಬಿಳಿ ವೈಟ್ ಕಲರ್ದು ಇರುತ್ತೆ. ತಿನ್ನೋಕ್ಕೆ ಚೆನ್ನಾಗಿ ನಿಮಗೆ ಹೇಳುತ್ತೆ. ಎಲ್ಲನೂ ತೆಗಿಬೇಕು. ಸಿಗ್ತದೆ ಈ ವೈಟ್ ಕಲರ್ ಇದೆಯಲ್ಲ, ಚಂದ. ಯಾರಿಗೆಲ್ಲ ಇದು ಗೊತ್ತು ಕಮೆಂಟಲ್ಲಿ. ಇನ್ನೊಂದು ಗಿಡ ಇದೆ, ಅದನ್ನ ಕಟ್ ಮಾಡಿ ಮಮ್ಮಿಗೆ ತಗೊಂಡ್ಬರ್ತೀನಿ. ಈಗ ಕಾಗೆ ಸೊಪ್ಪು ಕ್ಲೀನ್ ಮಾಡ್ತಾ ಇದ್ದೀನಿ. ಕಾಗೆ ಸೊಪ್ಪು ಹೇಗೆ ಕ್ಲೀನ್ ಮಾಡೋದಂದ್ರೆ ಅದೇ ತುದಿ ಕುಯ್ಕೊ ಬಂದಿರ್ತೀವಲ್ಲ. ಸೊ ಅಲ್ಲಿ ಫಸ್ಟ್ ಅದರಲ್ಲಿ ಹುಳ ಏನಾದರೂ ಇದೆಯಾ, ಮೊಟ್ಟೆ ಏನಾದರೂ ಇಟ್ಟಿದೆಯಾ ಹುಳ ಅಂತ ನೋಡ್ಕೋಬೇಕು. ಅದಾದಮೇಲೆ ಈ ಥರ ಒಂದೊಂದೇ ಲೀಫ್ನ ಕಟ್ ಮಾಡಬೇಕು. ಮತ್ತು ಅದು ಸುಳಿ ಆದ ಕಾರಣ ಅದರದ್ದು ದಂಟು ಫುಲ್ ಸಾಫ್ಟ್ ಇರುತ್ತೆ. ಸೊ ದಂಟು ಸಹ ಇದಕ್ಕೆ ಹಾಕ್ಬೋದು ಪಲ್ಯಕ್ಕೆ. ಮತ್ತು ದಂಟು ಸಣ್ಣದಾಗಿ ಕಟ್ ಮಾಡಬೇಕು. ನಂದು ಸೊಪ್ಪು ಕ್ಲೀನ್ ಮಾಡಿ ಆಯಿತು. ಈಗ ಪಲ್ಯ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಇದರಲ್ಲಿ ಚಟ್ನಿನೂ ಮಾಡ್ತಾರೆ, ಸಾರು ಮಾಡ್ತಾರೆ. ನನಗಂತೂ ಪಲ್ಯ ತುಂಬ ಇಷ್ಟ. ಬನ್ನಿ ಪಲ್ಯ ಮಾಡುವ ವಿಧಾನ. ಫಸ್ಟ್ ಗ್ಯಾಸ್ನ ಆನ್ ಮಾಡ್ಕೋಬೇಕು. ಅದಾದಮೇಲೆ ಸ್ವಲ್ಪ ಎಣ್ಣೆ ಹಾಕೋಬೇಕು. ಕುಕ್ಕಿಂಗ್ ಆಯಿಲ್ ಹಾಕಿದ್ಮೇಲೆ ಬೆಳ್ಳುಳ್ಳಿ ಜಜ್ಜಿಟ್ಕೊಳ್ಳೋದು ಹಾಕ್ಕೊಳ್ಬೇಕು. ಆ್ಯಕ್ಚುಲಿ ನನಗೆ ಬೆಳ್ಳುಳ್ಳಿದು ಫ್ಲೇವರ್ ಅಂದರೆ ತುಂಬ ಇಷ್ಟ. ಅದರಲ್ಲಿ ಸಿಪ್ಪೆ ಸಮೇತ ಹಾಕೋದಂದರೆ ಇನ್ನೂ ಇಷ್ಟ. ಆಮೇಲೆ ಮೆಣಸಿನ್ಕಾಯಿ ಹಾಕೋಬೇಕು. ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟಕ್ಕೆ ನೀವು ಮೆಣಸಿನ್ಕಾಯಿ ಹಾಕೋಬೇಕು.
ನನಗಂತೂ ಖಾರ ತುಂಬ ಇಷ್ಟ, ಸ್ವಲ್ಪ ಜಾಸ್ತಿನೇ ಹಾಕೋತೀವಿ. ಅದು ಗೋಲ್ಡನ್ ಕಲರ್ ಟರ್ನ್ ಆಗೋತ್ತಿಗೆ ಚಾಪ್ ಮಾಡಿರೋ ಆನಿಯನ್ ಹಾಕ್ಕೋಬೇಕು. ಮತ್ತು ಅದನ್ನು ಫ್ರೈ ಮಾಡಿ ಸ್ವಲ್ಪ ಉಪ್ಪು ಹಾಕ್ಕೋಬೇಕು, ಪಲ್ಯಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪು. ಆಮೇಲೆ ಈ ಕಡೆ ಕ್ಲೀನ್ ಮಾಡಿ ಇಟ್ಟಿರ್ತೀರಲ್ವ, ಅದನ್ನ ನೀಟಾಗಿ ವಾಶ್ ಮಾಡ್ಕೋಬೇಕು. ಯಾಕಂದರೆ ಅದು ಮಣ್ಣು ಎಲ್ಲ ಆರಿರುತ್ತಲ್ಲ, ಅದೆಲ್ಲ ಹೋಗಲಿ ಅಂದ್ಬಿಟ್ಟು ನೀಟಾಗಿ ವಾಶ್ ಮಾಡಿರೋದನ್ನ ತೆಗೆದು ಹಾಕಬೇಕು. ಇದು ಹಾಕೋತ್ತಿಗೆ ನೋಡಿ ಎಷ್ಟು ಇದೆ ಅಂತ, ಪಾತ್ರದಿಂದ ಹೊರಗೆ ಬೀಳೋಷ್ಟಿದೆ. ಬೆಂದಾಗೋತ್ತಿಗೆ ನೋಡಿ ಎಷ್ಟಾಗಿದೆ ಅಂತ, ಸ್ವಲ್ಪನೇ ಆಗೋದದು. ಎಲ್ಲ ಸೊಪ್ಪುದು ಹಣೆ ಬರಹನೇ ಇಷ್ಟು. ಅದು ಫಸ್ಟಿಗೆ ದೊಡ್ಡದಿರುತ್ತೆ, ಆಮೇಲೆ ಬೆಂದಾಗೋತ್ತಿಗೆ ಸಣ್ಣದಾಗುತ್ತೆ. ಆಮೇಲೆ ಸ್ವಲ್ಪ ಹೊತ್ತದು ಸೊಪ್ಪೆಲ್ಲ ಬೆಂದಾದಮೇಲೆ ಮೇಲೆ ಸ್ವಲ್ಪ ತೆಂಗಿನಕಾಯಿ ಹಾಕೋಬೇಕು. ತೆಂಗಿನಕಾಯಿ ಹಾಕಿದ್ರೆ ಟೇಸ್ಟ್ ಚೆಂದ ಇರುತ್ತೆ. ನಮ್ಮ ಸೈಡಲ್ಲೆಲ್ಲ ಸೊಪ್ಪು ಪಲ್ಯ ಇಷ್ಟೇ ಸಿಂಪಲಾಗಿ ಮಾಡ್ತಾರೆ, ಏನೂ ಹಾಕಲ್ಲ. ಈರುಳ್ಳಿ, ಮೆಣಸು, ಉಪ್ಪು, ಬೆಳ್ಳುಳ್ಳಿ ಇಷ್ಟ ಇದ್ದರೆ ಹಾಕ್ತಾರೆ. ನನಗೆ ಫ್ಲೇವರ್ ಇಷ್ಟ ಅಂತ ಹಾಕ್ಕೊಂಡಿದ್ದೀನಿ. ಅದು ಬಿಟ್ಟರೆ ಸೊಪ್ಪು, ಇಷ್ಟರಲ್ಲೇ ಮುಗಿಯುತ್ತೆ. ಈಗ ನಮ್ಮ ಮಮ್ಮಿ ಫಿಶ್ ತಂದಿದ್ದರು, ಸೊ ಫಿಶ್ ಫ್ರೈ ಮಾಡೋಕ್ಕೆ ರೆಡಿ ಮಾಡ್ತಾಯಿದ್ದಾರೆ. ಫಸ್ಟು ಫಿಶ್ ಫ್ರೈ ಮಸಾಲ ಹಾಕ್ಕೊಂಡ್ರು, ಆಮೇಲೆ ಚಿಲ್ಲಿ ಪೌಡರ್ ಹಾಕ್ಕೊಂಡ್ರು, ಟರ್ಮರಿಕ್ ಪೌಡರು ಮತ್ತು 2 ಟೇಬಲ್ ಸ್ಪೂನ್ ಸಾಲ್ಟ್ ಹಾಕ್ಕೊಂಡು, ಮತ್ತು ಇದು ಸೋಯಾ ಸಾಸ್ ಹಾಕ್ಕೊಂಡ್ರು. ನಮ್ಮಲ್ಲೆಲ್ಲ ಜಾಸ್ತಿ ಕಾಚಂಪುಳಿ ಯೂಸ್ ಮಾಡ್ತೀವಿ, ಸೊ ಅದು ಕಾಚಂಪುಳಿ ಹಾಕ್ಕೊಂಡಿದ್ದೀವಿ. ಲೆಮನ್ ಹಾಕೋದಾದರೆ ನೀವು ಕಾಯಿಸಿ ಆದಮೇಲೆ ಹಾಕಬೇಕು. ಅದಕ್ಕಿಂತ ಮುಂಚೆನೇ ಹಾಕಿದ್ರೆ ಏನಾಗುತ್ತೆ, ಕರಿ ಹಿಡಿದೋಗುತ್ತೆ ಮೀನೆಲ್ಲ. ಮೀನಾದರೆ ಯಾವುದೇ ಅಷ್ಟೇ ಕಾಯಿಸೋತ್ತಿಗೆ ಲೆಮನ್ ಹಾಕಿದ್ರೆ ಕರಿ ಹಿಡಿದೋಗುತ್ತೆ. ಈಗ ನಮ್ಮ ಅಣ್ಣ ಈ ಕಡೆ ಮೀನನ್ನ ಕ್ಲೀನ್ ಮಾಡಿ ಇಟ್ಟಿದ್ದಾರೆ. ಸೊ ಅದಕ್ಕೆ ನಮ್ಮಮ್ಮ ಈಗ ಮಿಕ್ಸ್ ಮಾಡಿದ್ವಲ್ಲ ಅದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾರೆ ಮೀನಿಗೆ. ಅಂದರೆ ಮಿಕ್ಸ್ ಮಾಡಿಬಿಟ್ಟು ಒಂದು 10 to 15 ಮಿನಿಟ್ಸ್ ಬಿಡಿ. ಆಗ ಏನಾಗುತ್ತೆ ಅಂದರೆ ಅದೇ ಮಸಾಲೆ ಎಲ್ಲ ಮೀನು ಚೆಂದ ಹೀರಿ ಇಟ್ಕೊಂಡಿರುತ್ತೆ. 15-20 ಮಿನಿಟ್ಸ್ ಆದಮೇಲೆ ಒಂದು ತವಕ್ಕೆ ಎಣ್ಣೆ ಹುಯ್ದ್ಬಿಟ್ಟು ಅದೇ ಕಲಗಿಸಿ ಇಟ್ಟಿರೋ ಮೀನನ್ನ ಒಂದೊಂದಾಗಿ ಹಾಕಿ. ಫಿಶ್ ಫ್ರೈ ಮಾಡೋತ್ತಿಗೆ ಬರೋ ಸ್ಮೆಲ್ಲಂತೂ ಆಹಾ! ಈ ಬೆಕ್ಕದು ಮೂಗು ನೋಡಿ ಹಿಂಗೆ ವಾಸನೆ ಮೂಸ್ಕೊಂಡು ಆನಂದ ಪಡ್ತಿದೆ. ಈ ಬೆಕ್ಕೂ ಅಷ್ಟೇ, ನಾಯಿನೂ ಅಷ್ಟೇ. ನಾಯಿ ಅಂತೂ ಮನೆಯೊಳಗೇ ಬರ್ತಾಯಿದೆ. ಇದಂತೂ ಫುಲ್ ಖುಷಿ, ಇವತ್ತು ಹಬ್ಬದ ಊಟ ಅಂತ. ಈಗ ನಮ್ಮ ಫಿಶ್ ಚೆಂದ ಫ್ರೈ ಆಗ್ತಿದೆ. 10 to 12 ಮಿನಿಟ್ಸ್ ಹಾಗೆ ಬಿಡಿ ಆಯಿತಾ ತವದಲ್ಲಿ. ಅದನ್ನು ಚೆಂದ ಬೇಯಬೇಕು. ಅದಾದಮೇಲೆ ಫಿಶನ್ನೆಲ್ಲ ಫ್ಲಿಪ್ ಮಾಡ್ಕೊಳ್ಳಿ, ಯಾಕಂದರೆ ಇನ್ನೊಂದು ಸೈಡಲ್ಲೂ ಬೇಯಬೇಕಲ್ವ. ಸೊ 2 ಸೈಡಿಗೂ ತಿರುಗಿಸ್ಕೊಳ್ಳಿ. ನಮ್ಮ ಮಮ್ಮಿ ಅಂತೂ ಸೀರಿಯಲ್ ನೋಡ್ತಾಯಿದ್ರು, ಮಮ್ಮಿ ಮತ್ತು ಪಪ್ಪ. ಈ ಬೆಕ್ಕಂತೂ ಕೀಟ್ಲೆ ಮಾಡ್ತಾ ಕೂತಿತ್ತು, 2 ಬೆಕ್ಕು ಮರಿಗಳು. ಅದು ಸೀಸರಲ್ಲಿ ನಕ್ಕೊಂಡೇನೋ ಆಟಾಡ್ತಾಯಿತ್ತು. ಪಪ್ಪ ಬೈತಾಯಿದ್ರು ಬೆಕ್ಕುಗೆ. ಪಪ್ಪ ಸೀರಿಯಸ್ ಆಗಿ ಪಪ್ಪಂದು ಮಿಷಿನಿಗೆ ಏನೋ ಕಟ್ತಾಯಿದ್ರು, ಮಿಷಿನ್ ಏನೋ ಹಾಳಾಗಿದೆ ಅಂತ ಅಂದ್ಕೊಂಡು. ನನ್ನ ಪಪ್ಪ ಮಮ್ಮಿಗೆ ಸೀರಿಯಲ್ ನೋಡೋತ್ತಿಗೆ ಮೈಂಡ್ ಫ್ರೀ ಅನಿಸುತ್ತೆ ಅಂತೆ, ಯಾವ ಟೆನ್ಷನ್ನು ನೆನಪೇ ಬರಲ್ಲ ಅಂತೆ. ಸೀರಿಯಲಲ್ಲಿ ಏನು ಸ್ಟೋರಿ ಆಗ್ತಾಯಿದೆ ಅಲ್ವ ಅದನ್ನೇನು ಥಿಂಕ್ ಆಗುತ್ತೆ ಅಂತೆ, ಸ್ವಲ್ಪ ಮೈಂಡ್ ಫ್ರೆಶ್ ಆಗುತ್ತೆ ಅಂತೆ, ಟೆನ್ಷನೇ ಆಗೋದಿಲ್ಲ ಅಂತೆ. ಈ ಮೀನನ್ನ ನನಗೆ ತಿರುಗಿಸಿ ಹಾಕೋಷ್ಟಿಗೆ ಸಾಕಾಗೋಗಿತ್ತು, ಅಷ್ಟು ಮೀನು ಹಾಕ್ಬಿಟ್ಟಿದ್ರು ನಮ್ಮಮ್ಮ ತವದಲ್ಲಿ. ಆಮೇಲೆ 5 ಮಿನಿಟ್ಸ್ ಆದಮೇಲೆ ತವದಿಂದ ತೆಗೆದುಬಿಡಿ. ಈಗ ನಮ್ಮದು ಫಿಶ್ ಫ್ರೈ ರೆಡಿ ಆಗಿದೆ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದು ಮರಿಬೇಡಿ. ನಾನು ನಿಮ್ಮನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಬಂದು ಮೀಟ್ ಮಾಡ್ತೀನಿ. ಅಲ್ಲಿಗಂಟ ಎಲ್ಲರಿಗೂ ಟಾಟಾ, ಲವ್ ಯು ಆಲ್. ಹಾಗೆಯೇ ಯಾರಿಗೆ ಫಿಶ್ ತುಂಬ ಇಷ್ಟ ಕಮೆಂಟ್ ಹಾಕಿ ಆಯಿತಾ. ಬಾಯ್.